ಶನಿವಾರ 7 ನೈಟ್ ಮಿನಿಮಮ್ 10ರಿಂದ 12ವರೆಗೆ ಶುರು ಮಾಡಿದ ಕೆಲಸ. ಅದು ಬ್ಯಾನರ್ ಫಿಟ್ ಮಾಡುವಾಗ 12ವರೆ ಆಯಿತು. ಬ್ಯಾನರ್ ಫಿಟ್ ಮಾಡುವಾಗ ಮೇಲೆ ಸರ್ವಿಸ್ ವಾರ್ ಇತ್ತು ನೋಡಿದ್ದೇವೆ. ಆದರೆ ಹುಡುಗರು ಅಷ್ಟು ಗಮನ ಕೊಟ್ಟಿಲ್ಲ ಅವರು. ಒಂದು ಸೈಡ್ ಮೇಲೆ ಎತ್ತಿದ್ದಾರೆ, ಹಾಗೆ ವಾಯರ್ ಟಚ್ ಆಯಿತು ಬ್ಯಾನರ್ಗೆ. ಬ್ಯಾನರ್ಗೆ ಟಚ್ ಆಯ್ತು, ನಮ್ಮ ಕೈಗೆ ಶಾಕ್ ಆಯಿತು. ಮಿನಿಮಮ್ ಒಂದು 8 ಜನ ಇದ್ವಿ. 8 ಜನದಲ್ಲಿ 6 ಮಂದಿಗೆ ಕರೆಂಟ್ ಶಾಕ್ ಆಗಿದೆ, 2 ಪಾರಾಗಿದ್ದಾರೆ. 6 ಜನರಲ್ಲಿ 3 ಜನ ಡೆತ್ ಆಗಿದ್ದಾರೆ, 3 ಮಂದಿ ಗಾಯಗೊಂಡಿದ್ದಾರೆ. ಅದರಲ್ಲಿ ಇಬ್ಬರಾಗಿ ನಿಮಗೆ ಜಾಸ್ತಿ ಗಾಯ ಆಗಿದೆ. ನಮ್ಗೆ ಜಾಸ್ತಿ, ಇವತ್ತು ಇನ್ನೊಬ್ಬರು ಅವ್ರಿಗೆ ಗಾಯ ಆಗಿದೆ. ಅದು ಹೆಂಗೆ ಅದು ಆ ಸಂದರ್ಭದಲ್ಲಿ ನೀವು ಅವ್ರು ಹೆಂಗೆ ಪೂರಾ ಹಿಡ್ಕೊಂಡಿದ್ರು ಹೆಂಗೆ ಏನು? ಇಲ್ಲ, ಪೂರಾ ಹಿಡ್ಕೊಂಡಿದ್ದೆ. ಅಂದರೆ ದೊಡ್ಡ ಬ್ಯಾನರ್ ಅಲ್ಲ, ಅಂದರೆ ಬಿಗ ಹಿಡ್ಕೊಂಡಿದ್ರಿ. ಅವರು 3 ಜನ ಬಿಗ ಹಿಡ್ಕೊಂಡು, ನಾವು ಸಹ ಬಿಗ ಹಿಡ್ಕೊಂಡು, ನಮಗೆ ಏನೋ ಗೊತ್ತಿಲ್ಲ, ಶಾಕ್ ಹೊಡಿತಲ್ಲ, ಹೊರನೇ ಎತ್ತಿ ಹೋಗಿತ್ತು ನಮ್ಮದು. ಎತ್ತೋಗ್ಬಿಟ್ಟು ತಲೆಗೆ ಪೆಟ್ಟಾಗಿದೆ ಅಷ್ಟೇ. ಅವ್ರಿಗೆ ಅವರ ಪ್ರಾಣ ಹೋಯ್ತಲ್ಲ, ಕೈ ಬಿಟ್ಟರು ಅವರು. ಪ್ರಾಣ ತೆಗೋದು ಕರೆಂಟ್ ಹೋಯ್ತಲ್ಲ, ಕೈ ಬಿಟ್ಟರು. ಅಂದರೆ ಟಚ್ ಆದ್ರೆ ಹೇಗಾಗಿ ಬೆಂಕಿ ಹತ್ಬಿಡ್ತೀನಿ ಅದಕ್ಕೆ? ಬೆಂಕಿ ಹತ್ತಿಲ್ಲ. ಒಂದು 2 ನಿಮಿಷ ಕರೆಂಟ್ ಹೊಡಿತು ನಮಗೆ, ಅವಾಗ ಕೈ ಬಿಡುತ್ತೆ. ಅವ್ರೇನು ಅವಾಗೇನು ಒದ್ದಾಡೋದು, ಚೀರಾಟ, ಕೂಗಾಟ? ನಂಗೆ ಗೊತ್ತಿಲ್ಲ, ನಂಗೆ ಪ್ರಜ್ಞೆ ಇರಲಿಲ್ಲ ಅವತ್ತು. ತಲೆಗೆ ಪೆಟ್ಟೈತಲ್ಲ, ಪ್ರಜ್ಞೆ ಇರಲಿಲ್ಲ. ಅಲ್ಲೇ ಬಿಟ್ಬಿಟ್ಟಿದೆ. ಮತ್ತು ನೀರು ಹಾಕಿ ಎಲ್ಲ ಎಬ್ಸಿದ್ರು. ಮುಂದೆ ಆಮೇಲೆ ಎದ್ದು ನೋಡಿದ್ರೆ ಮಂದಿ ಕುಡಿದ್ರಲ್ಲ, ನೀರು ಹಾಕಿ ಎಲ್ಲ ಮಂದಿ ಕುಡಿದ್ರು. 3 ಮಂದಿ ಸ್ಪಾಟಲ್ಲೇ ಡೆತ್ ಆದ್ರೆ? ಅಲ್ಲೇ ಸ್ಪಾಟ್ ಆದರು, ನಿನ್ನ ಜಾಗದಲ್ಲಿ. ಪೂರ ಬಾಡಿ ಎಲ್ಲ ಸುಟ್ಟುಬಿಟ್ಟಿದೆ? ಸ್ವಲ್ಪ ಮುಖ ಎಲ್ಲ ಬ್ಲ್ಯಾಕ್ ಆಗಿತ್ತು, ಬಾಯಲ್ಲಿ ಹೊಗೆ ಬರ್ತಿತ್ತು. ಹೆಂಗೆ ಇನ್ಸಿಡೆಂಟ್ ಆದಾಗ ಎಲ್ಲರೂ ಕೂಡ ಏನೇನು ಪ್ಲ್ಯಾನ್ ಮಾಡಿದ್ರಿ ಅದು ನೆಕ್ಸ್ಟ್ ಡೇ? ನಾನು ಗ್ರ್ಯಾಂಡ್ ಮಾಡಬೇಕಂತ ಸೆಲೆಬ್ರೇಟ್ ಮಾಡಬೇಕಂತ ಪ್ಲ್ಯಾನ್ ಇತ್ತು. ಏನೇನು ಮಾಡ್ಬೇಕು ಮಾಡಿದ್ರಿ? ಅದೇ ಬರ್ತ್ಡೇ ಕೇಕ್ ಎಲ್ಲ ಕಟ್ ಮಾಡಿ ಅಂತ ಗ್ರ್ಯಾಂಡ್ ಮಾಡ್ಬೇಕಂತ ತುಂಬ ಆಸೆ ಇತ್ತು. ಅದು ಆಸೆ ಎಲ್ಲ ದುರಾಸೆ ಆಯಿತು. ಈಗ ಅಭಿಮಾನ ಓಕೆ, ಆ ಥರ ಮ್ಯಾಲ ದೊಡ್ಡ ಕಟ್ಔಟ್ ಮಾಡಿದ್ರಿ ಅಂದರೆ ಅದು ಹೋದ ವರ್ಷದ ಮಾಡಲಿಲ್ಲ, ಹೋದ ವರ್ಷ ಇತ್ತು ಅದು. ಪ್ರತಿ ವರ್ಷ ಮಾಡ್ತೀರಿ? ಪ್ರತಿ ವರ್ಷ ಅದ್ದೂರಾಗಿ ಮಾಡ್ತೀವಿ. ಈ ವರ್ಷದ ಬರ್ತಡೇ ಈ ಥರ ದುರಂತ ಆಯ್ತು. 3 ಫ್ರೆಂಡುಗಳು ಕೂಡ ಕಳ್ಕೊಂಡ್ರಿ. ಮೂರು ಗೆಳೆಯರು ಹೋದ್ರು. ಈಗ ಎಷ್ಟರು ನಿನ್ನ ಭೇಟಿ ಮಾಡಿದ್ರು ನಿಮಗೆ ಕೂಡ? ನೀನೇ ಭೇಟಿ ಆದರು. ಏನು ಹೇಳಿದ್ರು? ಏನು ಹೇಳಿದೆ, ಹೇಗಿದೆ ಅಂತ ಮಾತಾಡಿದ್ರೆ, ರಿಲ್ಯಾಕ್ಸ್ ಆಗಿರ ಅಂತ ಹೇಳಿದ್ರು. ಮತ್ತೆ ಅಷ್ಟೇ, ಮತ್ತೆಂತ ಮಾತಾಡಿಲ್ಲ. ಮತ್ತೇನೇನು ಮಾತಾಡಿದ್ರು? ಈಗ ಅವ್ರು 3 ಮಂದಿ ಈ ಥರ ನಿಮ್ಮ ಗೆಳೆಯರು ಈ ಥರ ಡೆತ್ ಆದರು, ಅದೆಲ್ಲ ಏನು ಕೇಳಿದ್ರು? ಇಲ್ಲ, ಕೇಳಿಲ್ಲ, ಅದೆಲ್ಲ ಮಾತಾಡಲಿಲ್ಲ. ಮತ್ತೇನು ಆ ಕುಟುಂಬಗಳಿಗೆ ಏನಾದರೂ ಹೆಲ್ಪ್ ಮಾಡೋದ್ರ ಬಗ್ಗೆ ಏನಾದರೂ ಮಾತಾಡೋದು? ಅದೆಂತ ಮಾತಾಡಲಿಲ್ಲ. ಮತ್ತೆ ನೋಡ್ಬೇಕಂತ ಹೇಳ್ತಾರೆ. ನಿಮ್ಗೆ ಏನು ಬುದ್ಧಿವಾದ ಹೇಳಿದ್ರು? ಈ ಥರ ಮಾಡ್ಬಿಡುತ್ತೆ ಅಂತ ಹೇಳಿದ್ರು, ಆ ಥರ ಮಾಡ್ಲಿಕ್ಕೆ ಹೋಗ್ಬೇಡ ಅಂತ ಹೇಳಿದ್ರು. ಅಂದರೆ ಈ ಥರ ಬ್ಯಾನರ್ ಹಾಕಬೇಕು, ಹಾಕಬಾರ್ದು, ಯಾವ ಥರ ಸೆಲೆಬ್ರೇಟ್ ಮಾಡಬೇಕು, ಮಾಡಬಾರ್ದು ಏನಾದರೂ ಹೇಳಿಲ್ಲ, ನಮ್ಮ ಹತ್ರ ಹೇಳಿಲ್ಲ. ಈ ಥರ ಇನ್ನೊಮ್ಮೆ ಈ ಥರ ಮಾಡೋಕ್ಕೆ ಹೋಗ್ಬೇಡ ಅಂತ ಹೇಳಿದ್ರ? ಇಲ್ಲ, ಹೇಳಿಲ್ಲ. ನಿಮ್ಮ ಹೆಸರು? ಮಂಜುನಾಥ್ ಪೂಜಾರಿ.